ಲೋಡ್ ಆಗಿಲ್ವೇನು? ಇದು ನಾವು ಓಡುತ್ತಾ ಚಾನಲ್. ಸರ್ ನಿಮ್ಮ ಮುಸ್ಟಾಚಿಗೆ ಫ್ಯಾನ್ ಆಗ್ಬಿಟ್ಟು ಸರ್. ಒಂದು ನಿಮಿಷ. ಓಕೆ ಓಕೆ ರೆಡಿ. ಹಾಂ ಸರ್ ಒಂಚೂರು ಕೂಲಿಂಗ್ ಹಿಂಗನಿ. ಹಾಂ ಸೂಪರ್ ಸರ್. ಹಾಂ ರೆಡಿ. ಅಲ್ಲಿ ನೋಡಿ, ಅಲ್ಲಿ ಒಳಗಡೆ ಒಂದು ಆನೆ ಇದೆಯಲ್ಲ, ಅದು ಕಾಡಿಂದ ಹಿಡ್ಕೊಂಬಂದಿರೋವಂಥದ್ದಂತೆ. ಗುರು ಬೇಡ ಗುರು, ರಿಸ್ಕ್. ನಾವು ಮಂದಾಲ್ಪಟ್ಟಿಗೆ ಹೋಗ್ಬೇಕು ಅಂತ ಹೇಳಿ ನಮ್ಮ ಪ್ಲಾನ್ ಚೇಂಜ್ ಮಾಡಿಕೊಂಡು ಹೋಗಿದ್ದು ಅಬ್ಬೆ ಫಾಲ್ಸ್ಗೆ. ಅಲ್ಲೂ ಸಡನ್ ಆಗಿ ಚೇಂಜ್ ಮಾಡಿ ನಾವು ಹೋಗಿದ್ದು ಜಿಪ್ ಲೈನ್ಗೆ. ಸೂಪರ್ ಗೈಸ್, ಮುಂದೆ ಏನಾಗುತ್ತೆ ಅಬ್ಬೆ ಫಾಲ್ಸ್ ಹೋಗ್ತಿದೀವಿ, ನೋಡೋಣ ಬನ್ನಿ. ಆಫ್ಟರ್ ಕ್ರೇಜಿ ಎಕ್ಸ್ಪೀರಿಯನ್ಸ್ ವಿತ್ ದ ಜಿಪ್ ಲೈನ್ ಬಂದಿದ್ದೀವಿ ನಮ್ಮ ಅಬ್ಬೆ ಫಾಲ್ಸ್ಗೆ. ಈಗಾಗಲೇ ನೀವು ವ್ಯೂ ನೋಡಿದ್ರಿ, ದಿಸ್ ಇಸ್ ದ ವ್ಯೂ. ಇಲ್ಲಿ ಅಬ್ಬೆ ಫಾಲ್ಸ್ನ ನೋಡ್ತಾ ಆ ಸೌಂಡಿಗೆ ನಮಗೊಂಥರ ಖುಷಿ ಆಗುತ್ತೆ. ಸೊ ಈ ಥರ ಇನ್ನೂ ಸುಮಾರಿದೆ. ನಾಳೆ ನಾವು ಬೇರೆ ಬೇರೆ ಕಡೆ ಹೋಗೋದೆಲ್ಲ ಪ್ಲ್ಯಾನ್ ಇದೆ. ಯಾಕಪ್ಪ TV9 ಸ್ಟೈಲಲ್ಲಿ ಹೇಳು ಸಾಯ್ತಿದೆಯಲ್ಲೋ. TV9 ಸ್ಟೈಲಲ್ಲಿ ಅಬ್ಬೆ ಫಾಲ್ಸ್ಗೆ ಬಂದೆ ಅಂತ ಹೇಳಿದ್ರೆ ಎಲ್ಲರೂ ಕ್ರೈಮ್ ಸ್ಟೋರಿಗೆ ಕುಕ್ಕಿ ಬಿಡ್ತಾರಿ. ಸುಸ್ತಾಗ್ತಿದೆ, ಆಫ್ ಮಾಡು. ಸೋಫಾರ್ ಒಂದು ಟ್ರಿಪ್ ಹೇಗಿತ್ತು ಅಂತ ಹೇಳಿ ಎಲ್ಲರ ಹತ್ರ ಕೇಳೋಣ. ಅಭಿ, ಸೋಫಾರ್ ಟ್ರಿಪ್ ಹೇಗಿದೆ, ಹೇಗೆ ಅನಿಸ್ತಾ ಇದೆ? ಐ ಆಲ್ವೇಸ್ ವಾಂಟೆಡ್ ಟು ಗೋ ಆನ್ ಅ ಟ್ರಿಪ್, ಬಟ್ ನನಗೆ ಇವಾಗ ಖುಷಿ ಆಗ್ತಿರೋದೇನಂದ್ರೆ ಐ ವೆಂಟ್ ಆನ್ ಅ ಟ್ರಿಪ್ ವಿತ್ ಮೈ ಪೀಪಲ್. ಓಕೆನಾ? ಇಟ್ಸ್ ಲೈಕ್ ಐ ಆಲ್ವೇಸ್ ವಾಂಟೆಡ್ ಟು ಗೋ ವಿತ್ ಚೇತು ಅಣ್ಣ. ಇಲ್ಲಿ ಯಾವಾಗ್ಲೂ ಕೈ ಕೊಡೋರು, ಕರಿತಾ ಇದ್ದೆ ಹೋಗೋಣ ಅಂತ. ಇಲ್ಲ ಮಚ್ಚ ಫಿಲ್ಮ್ ಕೆಲಸ ಅನ್ಕೊಂಡು ಫುಲ್ ಬ್ಯುಸಿ ಆಗೋಗಿದ್ರು. ಆಫ್ಟರ್ ಆಲ್ ದೋಸ್ ಸಕ್ಸಸ್ಫುಲ್ ಶೋಸ್, ಗುಡ್ ಶೋಸ್ ಲಾಸ್ಟ್ ಇಯರ್, ಚೇತು ಅಣ್ಣ ಮ್ಯಾನೇಜ್ ಟು ಚೇಂಜ್ ಹಿಸ್ ಮೈಂಡ್ and then here we are at Madikeri and we are having the time of our lives. Lovely. And yes, Manoj Virupaksha, ಹೇಗೆ ಅನಿಸ್ತು? ಅದೇನೋ ಗೊತ್ತಿಲ್ಲ, ಈ ತರ ಖುಷಿ ಯಾವತ್ತು ಆಗಿಲ್ಲ. ತುಂಬಾ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಓಕೆ, ಜಿಪ್ ಲೈನು ಸ್ಟಾರ್ಟಿಂಗ್ ಬಾಯ್ ಬಂತು, ಆಮೇಲೆ ಮತ್ತೆ ಒಳಗಡೆ ಹೋಯ್ತು, ತಳ್ಳಾಗ ಮತ್ತೆ ಬಂತು, ಮತ್ತೆ ಮಿಡಲ್ ಅಲ್ಲಿ ಹೋಯ್ತು. ಏನೋ ಚೆನ್ನಾಗಿತ್ತು ಅಷ್ಟೇ. ಒಟ್ಟಿನಲ್ಲಿ ಇವಾಗ ಎಲ್ಲಿದೆ? ಇವಾಗ ಇರೋ ಜಾಗದಲ್ಲೇ ಇದೆ. ಹೃದಯದ ಬಗ್ಗೆ ಮಾತಾಡ್ತಿದ್ವಲ್ಲ ನಾವು ಇಷ್ಟೊತ್ತು. ಓಕೆ, ಸೊ ನಿಮ್ದು ಫಸ್ಟ್ ಟೈಮಾ ಜಿಪ್ ಲೈನು? ಇಲ್ಲ, ನಾನು ಆಲ್ರೆಡಿ ಒಂದ್ಸಲಿ ಮಾಡಿದ್ದೆ. ವಂಡರ್ಫುಲ್. ನಮ್ಮ ರಸಿಕರ ರಾಜ, ಹೆಣ್ಮಕ್ಳು ಪಾಲಿನ ದೇವರು ಅಂತ ನನಗೆ ಕರೀತಾರೆ. ಇವ್ರು ನಮ್ಮ ಫ್ರೆಂಡು. ಎಸ್, ಹೇಗಿತ್ತು? ಹೌ ಇಸ್ ದ ಟ್ರಿಪ್ ಸೋ ಫಾರ್? ಚೆನ್ನಾಗಿತ್ತು. ಇವ್ರು ಅಂದಂಗೆ, ಅಭಿ ಅವ್ರು ಅಂದಂಗೆ ನಮ್ಮವ್ರ ಜೊತೆ ಬಂದಿದ್ದೀವಿ ಅಂತ ಅನ್ಸಿತ್ತು. ಖಂಡಿತ ಕರೆಕ್ಟ್ ಮಾತದು. ಬಿಕಾಸ್ ಐ ಆಮ್ ಫೀಲಿಂಗ್ ಕಂಫರ್ಟಬಲ್ ನಾವು. ಈಗ ಇನ್ನೂ ತುಂಬಾ ಇದೆ ಅನುಭವಿಸೋದು. ಚೆನ್ನಾಗಿತ್ತು. ಇದೊಂಥರ ಅನುಭವಿಸೋದು ಅಂದ್ರೆ ಅರ್ಥ ಆಗ್ಲಿಲ್ಲ. ಅನುಭವ ಮಂಟಪ, ಅನುಭವ ಮಾಡುವಂತದ್ದು ಅಂದ್ರೆ ಇವ್ನ ಜೊತೆ ಇರೋದು ಕಷ್ಟ ಅಂತ ಹೇಳ್ತೀರಾ ಇಂಡೈರೆಕ್ಟ್. ಮಂದಾಲ್ಪಟ್ಟಿಗೆ ಈಗ ಜೀಪ್ ಹತ್ತಾಗಿದೆ. ಒಂಚೂರು ಡಿಸ್ಟರ್ಬೆನ್ಸ್, ಈ ತರ ಟರ್ಬ್ಯುಲೆನ್ಸ್ ಇರುತ್ತೆ. ಸೊ ಬೇಜಾರು ಮಾಡ್ಕೊಬೇಡಿ ಯಾರು ಕೂಡ. ಇದು ನಾವು ಓಡುತ್ತಾ ಚಾನಲ್ ಅಣ್ಣ ಓಡುತ್ತಾ ಹೆಂಗಿದೆ ರೋಡ್? ಫೋರ್ ವೀಲಾ? ಇಲ್ಲಿಂದ ಫೋರ್ ವೀಲರ್. ಬನ್ನಿ ಫ್ರೆಂಡ್ಸ್, ನೈಸ್ ರೋಡಲ್ಲಿ ಹೋಗೋಣ. ಸೊ ಕ್ರೇಜಿ ಎಕ್ಸ್ಪೀರಿಯನ್ಸ್. ಯಾರಾದರೂ ಇಫ್ ಇನ್ ಕೇಸ್ ಹಾರ್ಟ್ ಪೇಷಂಟ್ಸ್ ಏನಾದರೂ ಇದ್ರೆ ದಯವಿಟ್ಟು ಮಂದಾಲ್ಪಟ್ಟಿಗೆ ಬರ್ಬೋದು. ಆ್ಯಂಡ್ ವಯಸ್ಸಾಗಿರೋರಂತೂ ಪ್ಲೀಸ್ ಡೋಂಟ್ ಡೂ ದಟ್. ಹೆಲಿಕಾಪ್ಟರ್ ಇದ್ರೆ ಮಾತ್ರ ಬನ್ನಿ. ಹೆಲಿಕಾಪ್ಟರ್ ನಿಮ್ಮ ಹತ್ರ ಚಾಪರ್ ಗೀಪರ್ ಏನಾದ್ರು ಇದ್ರೆ ನಾನು ಕರ್ಕೊಂಡ್ಬನ್ನಿ. ಪೀಕ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ.
ಸೊ ನಮ್ಮ ಬಾಯ್ಸ್ ಈಗಾಗಲೇ ಆ ಗಾಡಿನ ನೋಡೇ ಒಂದು ಸೆಕೆಂಡು ಇಟ್ಕೊಂಬಿಡ್ಸ್ಕಾಟ್ ಡಿ ಜೆಗೆ ಹೋಗೋ ಬದಲು ಇಲ್ಲಿಗೆ ಬರೋಣ ಅಂತ ಮಾತಾಡ್ತಿದ್ರು. ಸೊ ಮಜಾ ಇದೆ. ಲೆಟ್ಸ್ ಸಿ ವ್ಯೂ ಹೇಗಿದೆ ಅಂತ ನೀವೇ ನೋಡಿ. ಆಲ್ಮೋಸ್ಟ್ ಸನ್ಸೆಟ್ ಟೈಮು. ಲವ್ಲಿ. ಸೊ ಈ ಒಂದು ಮೊದಲನೇ ದಿನದ ಮಂದಾಲ್ಪಟ್ಟಿ ಬಟ್ ವಂಡರ್ಫುಲ್ ವ್ಯೂ ಮಾತ್ರ. ಬನ್ನಿ ಗುರು, ಸೈಕ್ ಹತ್ರ. ನೇಚರ್ ಇಸ್ ಸೋ ಲವ್ಲಿ. ಕೋಟ್ಯಾಂತರ ವರ್ಷ, ಬಿಲಿಯನ್ಸ್ ಆಫ್ ಇಯರ್ಸ್ ಅಗೋ ಸೃಷ್ಟಿಯಾಗಿರುವಂಥ ಒಂದು ನೇಚರ್. ಈ ನೇಚರ್ನ ಇವತ್ತು ಹಾಳು ಮಾಡ್ತಿದ್ದಾರೆ ಸುಮಾರು ಜನ. ನಾವು ಒಂದು ನೋಡಿದ್ದೇನಪ್ಪ ಅಂದರೆ ನಮ್ಮ ಕೈಯಲ್ಲಿ ಅದನ್ನು ವಿಡಿಯೋ ಮಾಡಬೇಕು ಅಂತ ಇರಲಿಲ್ಲ. ಯಾವ್ದಾದ್ರು ಗಲೀಜ್ ನನಗೆ ಕಾಣಿಸ್ಕೊಂಡ್ರೆ ಅದನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕಿದ್ದೀವಿ. ಇಟ್ಸ್ ಫನ್. ಸೊ ಬನ್ನಿ, ಮಂದಾಲ್ಪಟ್ಟಿ ಎಂಜಾಯ್ ಮಾಡ್ತೀರಾ. ಒನ್ ಥಿಂಗ್ ಐ ಕ್ಯಾನ್ ಸೇ ಇಸ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ವಿತ್ ಯೋರ್ ಫ್ರೆಂಡ್ಸ್, ಡೋಂಟ್ ಅಟ್ ಆಲ್ ಮಿಸ್. ನೆಕ್ಸ್ಟ್ ಏನಾಗುತ್ತೆ ಮತ್ತೆ ತೋರಿಸ್ತೀನಿ. ಮಂದಾಲ್ಪಟ್ಟಿ ಆಯಿತು. ನೆಕ್ಸ್ಟ್ ಈಗ ಇನ್ನೊಂದು ಪ್ಲ್ಯಾನ್ ಇದೆ, ಅದೇನು ಅಂತ ಗೊತ್ತಿಲ್ಲ. ನಮ್ಮ ಹುಡುಗರು ಪ್ಲ್ಯಾನ್ ಮಾಡಿದ್ದಾರೆ. ಇಲ್ಲಿ ತನಕ ನಂದಿತ್ತು, ಇದಾದ್ಮೇಲೆ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ. ಲೆಟ್ಸ್ ಗೋ ವಿತ್ ಫ್ಲೋ. ಸಿಯಾ. 3 hours later. और अभी तो रुको, क्लाइमैक्स अभी बाकी है। ಏನ್ ಹೇಳಿದ್ದು? ಅದೇ ಇದ್ರಲ್ಲಿ ಬಾಟ್ಲ್ ಆಗಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಬೇಕಾದ್ರೆ ನಿಮ್ ಬ್ಯಾಗ್ ಇಲ್ಲೇ ಬಿಟ್ಬಿಟ್ಟು ಬಾಟ್ಲ್ ತಗೊಂಡ್ ಹೋಗ್ತೀವಿ, ಬಟ್ ಬಾಟ್ಲ್ ಬಿಟ್ಟು ಹೋಗಲ್ಲ ಅಂತ ಕೇಳಿಸ್ಕೊಂಡ್ರಲ್ಲ. ಇದು ಹುಡುಗರು, ಅದು ಯಾರು ಅಂತ ನಾನು ತೋರ್ಸಲ್ಲ. ದಿನ 2 ಬೆಳಿಗ್ಗೆ ಬೇಗೆದ್ದು ಹೊರಡು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಕಾರಣ ನಿನ್ನೆ ನೈಟು ಒಂಚೂರು ನಾವೆಲ್ಲರೂ ಕೂತು ಮಾತುಕತೆ ಮಾಡಿ ಎಂಜಾಯ್ ಮಾಡಿದ್ವಿ, ಡೆಫಿನೆಟ್ಲಿ ಎಂಜಾಯ್ ಮಾಡಿದ್ವಿ. ಆದರೆ ಇವತ್ತು ನಾವು ಹೋಗ್ತಾ ಇರೋದು ಫಸ್ಟು ತಲಕಾವೇರಿ ಅಲ್ಲ, ತಲಕಾವೇರಿ ಆದ್ಮೇಲಿಂದ ನಾವು ಹೋಗ್ತಾ ಇರೋದು ಎಲ್ಲಿ ಅಂತ ಗೊತ್ತಿಲ್ಲ, ದುಬಾರಿ ಅಂತ ಅಂದ್ಕೊಂಡಿದ್ದೀವಿ. ದುಬಾರಿಯಲ್ಲಿ ಯಾರಾದರೂ ಇದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಸಿಗೋಣ. ಸೊ ತಲಕಾವೇರಿ ಅಂದರೆ ಸುಮಾರು ಜನಕ್ಕೆ ಈ ಪ್ರಶ್ನೆ ಇರುತ್ತೆ, ತಲಕಾವೇರಿಯಲ್ಲಿ ಇಷ್ಟು ಜಾಗದಲ್ಲಿ ಅಷ್ಟು ದೊಡ್ಡ ನದಿ ಹೇಗೆ ಹುಟ್ಟುತ್ತೆ ಅಂತ ಹೇಳಿ. ಅದಕ್ಕೆ ಏನಂದ್ರು ಅವರು,
ಅಲ್ಲಿದೆಯಲ್ಲ ಅಲ್ಲಿ ಹುಟ್ಟೈತಂತೆ, ಅಲ್ಲಿ ಮಂಟಪ ಇದೆಯಲ್ಲ, ಓಕೆ, ಅಲ್ಲಿ ಮಂಟಪದಲ್ಲಿ ಹುಟ್ಟೈತಂತೆ. ಅಲ್ಲಿಂದ ಹುಟ್ಟುಬಿಟ್ಟು ಈ ಪಾಂಡಿಗೆ ಬರುತ್ತೆ, ಕೆರೆಗೆ. ಓಕೆ, ಕಲ್ಯಾಣಿಗೆ ಬಂದು ಅಲ್ಲಿಂದ ಭೂಮಿಯಲ್ಲಿ ಗುಪ್ತಗಾಮಿನಿ ಆಗಿ ಭೂಮಿ ಒಳಗಿಂದ ನೀರು ಹರ್ಕೊಂಡು ಕೆಳಗೆ ಹೋಗುತ್ತಂತೆ. ಗುಪ್ತಗಾಮಿನಿ. ಓಕೆ. ಇಲ್ಲಿಂದ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೆಲ್ಲ ಫಾರೆಸ್ಟ್ ಏರಿಯಾದಲ್ಲಂತೆ, ಅಲ್ಲಿ ಯಾರನ್ನೂ ಬಿಡಲ್ಲ ಅಂತೆ. ಅಲ್ಲಿಂದ ಅದು ಮುಂದೆ ಹರ್ಕೊಂಡು ಹೋಗುತ್ತೆ. ಇದು ಹುಟ್ಟೋ ಜಾಗ, ಹುಟ್ಟೋ ಪಾಯಿಂಟ್ ಅಷ್ಟೇ. ಓಕೆ. ಸೇಕ್ರೆಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾರಿಗೂ ಅಲೋ ಮಾಡಲ್ಲ ಅಂತ ಅಲ್ಲಿ. ಅವ್ರಿಗೆ ಅದೇನಕ್ಕೆ ಅದು ಹಂಗೆ ಈಗ ಗೊತ್ತಾದ ತಕ್ಷಣ ಇಲ್ಲೇ ಕಾವೇರಿ ಇದಾಗೋದು ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಾರೆ. ಇಲ್ಲ ಯಾರನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಬೇಗ ಅವ್ರನ್ನೂ ಬಿಡಲ್ಲ ಅಂತ ಅವ್ರನ್ನೂ ಬಿಡಲ್ಲ ಅಂತ. ಯಾರನ್ನ ಬಿಡ್ತಾರೆ ಅಲ್ಲಿ? ಯಾರನ್ನೂ ಬಿಡಲ್ಲ ಅಂತ ಅಲ್ಲಿ. ಮತ್ತೆ ಅಲ್ಲಿ ನೋಡ್ಕೊಳ್ಳೋರು ಒಬ್ಬನ್ ಬಿಟ್ಟಿರ್ತಾರೆ, ಯಾರಾದ್ರು ಪರಿಚಯ ಮಾಡ್ಕೊಳ್ಳೋದು, ಅವ್ರು ಹೇಳಲ್ವೇನೋ. ಇದು ತಲಕಾವೇರಿಯಿಂದ ಅಂದ್ರೆ ಆ ಕಲ್ಯಾಣಿಯಿಂದ ಇಲ್ಲಿಗೆ ಒಂದು ಪೈಪೇನೋ ಹಾಕಿರ್ತಾರಲ್ವ ನನ್ನ ಪ್ರಕಾರ, ಅದನ್ನ ಹಾಕಿ ಇಲ್ಲಿ ಮಾಡಿರುವಂಥದ್ದು. ಇಲ್ಲಿ ಕಾಯಿನ್ಗಳು ನೋಡ್ಬೋದು, RBIಗಿಂತ ಎಲ್ಲ ಜಾಸ್ತಿ ಕಾಯಿನ್ ಸಿಗುತ್ತೆ ಅಂತ ಒಂದು ಪದ್ಧತಿ ಇತ್ತು ಚಿಕ್ಕ ವಯಸ್ಸಲ್ಲಿ, ನಂಗೆ ಗೊತ್ತಿಲ್ಲ ಇವಾಗ. ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಹಾಕಿದ್ದೆ ಕಾಯಿನ್ನ. ಇಲ್ಲಿ ಮರದ ಪೀಸಲ್ಲಿ ಹಾಕಿದಾರ ನೋಟ್ ನೋಡಿ, ಯಾರು ಅತಿ ಬುದ್ಧಿವಂತ. ಇಂಥವ್ರಿಂದ ನಮ್ಮ ದೇಶ ಉದ್ಧಾರನೂ ಆಗಲ್ಲ, ಉದ್ದಾನೂ ಆಗಲ್ಲ. ನೋಡಿ ಅಲ್ಲಿ ನೋಟ್ ನೋಡಿ, 10 ರೂಪಾಯಿ 20 ರೂಪಾಯಿ ಹಾಕಲ್ಲ, ಹಾಕ್ತಾರೆ, ಒಂದು 500 ರೂಪಾಯಿ ಹಾಕಲ್ಲ. ಶೋರ್ ಮ್ಯಾಮ್, ಡೆಫಿನೆಟ್ಲಿ. ನೋಡಿ, ನನ್ನ ಜೀವನದಲ್ಲಿ ಆಕ್ಟರ್, ಆಂಕರ್, ಡ್ಯಾನ್ಸರ್, ಕೊರಿಯೋಗ್ರಾಫರ್, ಮ್ಯೂಸಿಷಿಯನ್, ಮೆಂಟಲಾಕಿಸ್ಟ್, ಮೆಂಟಲಿಸ್ಟ್, ಆರ್ಜೆ, ಪಾಡ್ಕಾಸ್ಟರ್, ಯೂಟ್ಯೂಬರ್, ಕಂಟೆಂಟ್ ಕ್ರಿಯೇಟರ್, ಜೊತೆ ಫೋಟೋಗ್ರಾಫರ್ ಆಗಿದ್ದೀನಿ. ಇಲ್ಲ ಮ್ಯಾಮ್, ಇನ್ನೊಂದೆರಡು ಬೇಕು, ಸಿಂಗರ್ ಆಗಬೇಕು ಅಂತಿದ್ದೀನಿ. ಸೋ ಸ್ವೀಟ್. ಪರವಾಗಿಲ್ಲ ಸರ್, ದೇವರೇ ನಮ್ಮ ಸೃಷ್ಟಿಕರ್ತ. ಮೇಡಮ್ ಸೂಪರ್ ಮೇಡಮ್. ಸರ್ ನಿಮ್ಮ ಮುಸ್ಟಾಚಿಗೆ ಫ್ಯಾನ್ ಆಗ್ಬಿಟ್ಟು ಸರ್. ಓಕೆ, ಓಕೆ, ರೆಡಿ. ಸರ್ ಒಂಚೂರು ಕೂಲಿಂಗ್ ಹಿಂಗನಿ. ಸೂಪರ್ ಸರ್, ರೆಡಿ. ಸೂಪರ್, ಹಂಗೆ ರೀ, ಒಂದೇ ನಿಮಿಷ. ಇದೇ ಊರ ಮ್ಯಾಮ್? ಬೆಂಗಳೂರಲ್ಲಿ ಎಲ್ಲಿ? ಕೋಣನಕುಂಟೆ. ಇವ್ರ ಮನೆ ಅಲ್ಲೇ, ಇವ್ರ ವಾಜಹಳ್ಳಿ. ಹೌದು. ನೈಸ್ ಮೀಟಿಂಗ್, ಥ್ಯಾಂಕ್ ಯು. ನೆಕ್ಸ್ಟ್ ಲೆವೆಲ್ ಮೊಬೈಲ್ ಕೊಟ್ಟೆ ಮ್ಯಾಮ್, ಪ್ರಾಮಿಸ್ ಕೊಟ್ಟೆ. ಬುಲ್ ಟೆಂಪಲ್ ಇಂದ ಅದೇ ಹುಟ್ಟೋ ಜಾಗ ಬುಲ್ ಟೆಂಪಲ್ ಅಲ್ಲ, ಅದು ಕವಿ ಗಂಗಾಧರ ಕಾಶಿಗಿರೋ ಜಾಗ ಚೇಂಜ್ ಮಾಡ್ಬಿಟ್ರು ಅದನ್ನು. ಓಕೆ. ಇದು ಋಷಭಾವತಿ ನದಿ ಹುಟ್ಟೋ ಸ್ಥಳ ಬಂದ್ಬಿಟ್ಟು ಬುಲ್ ಟೆಂಪಲ್, ಬಸವಣ್ಣನ ಪಾದದ ಹತ್ರ ಅಂತ. ಓಕೆ. ಸೊ ಬೇಸಿಕಲಿ ಅಲ್ಲಿ ಸೆಕ್ಯೂರಿಟಿ ಇದ್ರಲ್ಲ, ಅವ್ರು ಹೇಳಿದ್ದು ಯೂಶ್ವಲಿ ಇಲ್ಲಿ ತುಂಬ ಕ್ರೌಡ್ ಇರುತ್ತಂತೆ, ತುಂಬ ರಶ್ ಇರುತ್ತಂತೆ. ಹೆಂಗೆ ಅಂದರೆ ಕಾಲಿಡಕ್ಕಾಗದಿರೋಷ್ಟು ರಶ್. ಬೇಸಿಕಲಿ ಅಲ್ಲಿಂದ, ಅಲ್ಲಿ ಎಂಟ್ರೆನ್ಸ್ ಇದೆಯಲ್ಲ, ಅಲ್ಲಿಂದ ಹಿಡಿದು ಇಲ್ಲಿ ತನಕನೂ ಫುಲ್ ಕ್ಯೂ ಇರುತ್ತಂತೆ. ಸೊ ಇವತ್ತು ಸರ್ಪ್ರೈಸಿಂಗ್ಲಿ ಇಟ್ಸ್ ವೆರಿ ಎಂಟಿ ಆ್ಯಂಡ್ ನಮ್ಮ ದರ್ಶನ ಬೇಗ ಆಯ್ತು ಅಂತ ಹೇಳ್ತೀವಿ. ಎಸ್, ಕಾರಣ ಏನಪ್ಪ ಅಂದರೆ, ಪ್ರೀತಮ್ ಬಂದಿದ್ದ. ಇಲ್ಲ, ನಾನು ಬಂದಿದ್ದೆ ಅಂತ ಅಲ್ಲ, ದೇವರು ನಮಗೆ ಸುಸೂತ್ರವಾಗಿ ದರ್ಶನವನ್ನು ಕೊಡಬೇಕು ಅಂತ ಮನಸ್ಸಿಂದ ನಮ್ಗೆ ಕರ್ಸ್ಕೊಂಡಿದ್ರು. ಅದಕ್ಕೆ ನಿಮಗೆ ಗೊತ್ತು, ಹುಡುಗರೆಲ್ಲ ಬಂದಾಗ ದೇವಸ್ಥಾನಕ್ಕೆ ಯಾರು ಹೋಗಲ್ಲ ಅಂತ. ಬಟ್ ನಾನು ಇಲ್ಲಿಗೆ ಅದನ್ನು ಸುಳ್ಳು ಮಾಡ್ತಾ ಇದ್ದೀನಿ. ನಾವು ಹುಡುಗರೆಲ್ಲ ಬಂದಾಗ ದೇವಸ್ಥಾನಕ್ಕೆ ಹೋಗೋದು. ಡಸಂಟ್ ಮ್ಯಾಟ್ರ್ ಈ ದೇವಸ್ಥಾನನೋ ಅಥವಾ ಇನ್ನೊಂದು ದೇವಸ್ಥಾನನೋ, ಹೋಗ್ತೀವಿ ದೇವಸ್ಥಾನಕ್ಕೆ. ಏನಂತೀರ? ಊರಿಗೆ ಬಂದವ್ರು ನೀರಿಗೆ ಬರಲ್ವಾ ಅಂತಾರೆ, ಕರ್ನಾಟಕಕ್ಕೆ ಬಂದವ್ರು ಕಾವೇರಿಗೆ ಬರಲ್ವಾ ಅಂತ ನಾವಿಲ್ಲಿ ಬಂದಿದ್ದೀವಿ. ಯಾರು ನೀವು? ಅದಿರೋರು ಪಕ್ಕದ ಮನೆ ಆಂಟಿ ಮಗ ಇದ್ದಂಗಿದ್ದೀರಾ? ಓ ಮೈ ಗಾಡ್. ಸೊ ಮನೋಜ, ಹೇಗೆ ಅನ್ನಿಸ್ತಾ ಇದೆ ಸೋ ಫಾರ್? ಹೇಗಿದೆ ಟ್ರಿಪ್ಪು? ಆ ಕಡೆ ಪಾಯಿಂಟ್ ಮಾಡ್ತಾ ಇದ್ದೀನಿ. ಎಸ್ ಪ್ಲೀಸ್. ಚೆನ್ನಾಗಿದೆಯಾ? ಇದನ್ನ ಹಾಕೋ, ಮರಿಬೇಡ. ಇದು ಭಾಗಮಂಗಲದ ತ್ರಿವೇಣಿ ಸಂಗಮ. 3 ನದಿಗಳು ಒಂದೇ ಕಡೆ ಸೇರುತ್ತೆ. ಕಾವೇರಿ, ಕನ್ನಿಕೆ ಮತ್ತು ಸಂಜೋತಿ ಅನ್ನೋ 3. ಗುಪ್ತಗಾಮಿನಿ, ಕಾವೇರಿ, ಅದೇ ಎಲ್ಲ ಒಂದೇ. ಸೊ ಅದು ಬಂದು ಸಂಗಮ ಆಗುವಂಥ ಸ್ಥಳ ಇದು. ಸೊ ನಾವು ಕೂತ್ಕೊಂಡಿದ್ದೀವಿ. ಎಷ್ಟು ಬಿಸಿಲಿದೆ ಅಂದರೆ
ಏ ಸೂರ್ಯ ಏನ್ ಹೇಳ್ತೀಯಪ್ಪ, ಅಷ್ಟು ಬಿಸಿ ಇದೆ. ಆದ್ರೆ ನೀರು ಎಷ್ಟು ತಣ್ಣಗಿದೆ ಅಂದ್ರೆ ಪಾ, ಆ ಮೀನು ಅದ್ ನೋಡ್ತಾ ಕೂರೋದು. ಅಂಡ್ ನಮ್ಮ ಬಾಯ್ಸ್ ಎಲ್ಲರೂ ಯಾರು ಬೈತಿದ್ದಾರೆ. ಭಕ್ತಾದಿಗಳು ಸಮಾಧಾನಯುಕ್ತವಾಗಿ ತ್ರಿವೇಣಿ ಸಂಗಮದ ದರ್ಶನನ ಬರಿಬೇಕು ಅಂತ ಕೇಳ್ಕೊತೀವಿ. ಹಾಗೆ ಕಳ್ಳಕಾಕರು ಜಾಸ್ತಿ ಇದ್ದಾರೆ. ನಿಮ್ಮ ವಸ್ತುಗಳಿಗೆ ಅಂದರೆ ಅದಂತಕ್ಕೇನಿದೆ ನಿಮ್ಮ ಸಾಮಾನುಗಳಿಗೆ ನೀವೇ ಜವಾಬ್ದಾರರು. ಮನೋಜ್ ಅವರು ಹೆಣ್ಣು ಮಕ್ಕಳ ಶೌಚಾಲಯವನ್ನು ಬಿಟ್ಟು ಈ ಕಡೆ ಬರ್ಬೇಕು ಅಂತ ಕೇಳ್ಕೊತೀವಿ. ನಮ್ಮ ಮನೋಜ್ ಅವರು ರೈಟ್ ತಗೋಬೇಕು ಅಂತ ಕೇಳ್ಕೊತೀವಿ. ನಮ್ಮ ಮನೋಜ್ ವಿರೂಪಾಕ್ಷ ಅಂತದ್ದೇನಿದೆ ಅದು ವಿಶೇಷವಾಗಿ ನಮಗಾಗಿ ಕಂಡುಕೊಂಡಂತಹ ಒಂದು ಸ್ಪೆಸಿಮನ್. ಈ ಒಂದು ಮನೋಜ್ ಅಂತಕ್ಕಂಥದ್ದೇನಿದೆ ಅವರು ವಿಡಿಯೋವನ್ನ ಮಾಡೋದ್ರಲ್ಲಿ ವ್ಯಸ್ತರಾಗಿದ್ದಾರೆ. ಆ ಕಾರಣಕ್ಕೆ ಮಕ್ಕಳಿಗೆ ಆಸೆ ಬರಬೇಕು ಅಂತ ಕೇಳ್ಕೊತೀನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿ. ಧನ್ಯವಾದ. ಬಟ್ ಇಲ್ಲಿ ನಮ್ಮ ಫ್ರೆಂಡು ಬರೋ ಚಿನ್ನಲ್ಲಿ ಬರೋ. ಓಹ್, ಅವ್ರ ಕವರ್ ನೋಡಿ ಬಾಸ್ ಹೋದ್ರು. ನೆಕ್ಸ್ಟ್ ದುಬಾರಿಗೆ ಹೋಗ್ಬೇಕು ಅನ್ನೋ ಗ್ಯಾಪಲ್ಲಿ ಇಲ್ಲಿ ಬಾಗಮಂಗಲಕ್ಕೆ ಬಂದು ಇಲ್ಲಿ ಕೂಡ ದರ್ಶನ ಮಾಡೋಣ ಅಂತ ತ್ರಿವೇಣಿ ಇದಕ್ಕೆ ಬಂದು. ಯಾಕಪ್ಪ ನನ್ನ ವಾಯ್ಸು ಅಲ್ಲಿ ತನಕ ತಲುಪೋದಿಲ್ಲ ಕಣೋ. ನನ್ನ ವಾಯ್ಸು ಅಲ್ಲಿ ತನಕ ತಲುಪ್ತಿದ್ರೆ ಇಷ್ಟ ತನಕ ಎಲ್ಲರೂ ಈ ಕಡೆನೇ ತಿರುಗಿ ನೋಡ್ತಿದ್ರು. ಗೊತ್ತಾಯ್ತು. ತ್ರಿವೇಣಿ ಸಂಗಮಕ್ಕೆ ಬಂದು ನನ್ನ ಮನಸ್ಸಲ್ಲಿ ಒಂದು ಹಾಡು ನೆನಪಾಗ್ತಿದೆ. ಮಂಗಲ ಭವನ. ನೀವು ಯಾವುದೇ ನದಿ ಹತ್ರ ಹೋದ್ರೆ ಈಗೆಲ್ಲ ಕೂಗಾಡಬೇಡಿ ಅಂತ ಇದು ಮಾಡಿರೋ ವಿಡಿಯೋ. ಬುದ್ಧಿ ಕಲೀರಿ. ಇದು ಭಗಂಡೇಶ್ವರ ಟೆಂಪಲ್. ದರ್ಶನ ಮಾಡಿಸ್ಬೋದೋ ಇಲ್ವೋ ಗೊತ್ತಿಲ್ಲ. ಬಟ್ ಮನೋಜ್ ಪ್ಯಾಂಟ್ ಇಳಿಸಿ ಕೆಳಗಡೆ. ದೇವಸ್ಥಾನಕ್ಕೆ ಹೋಗ್ತೀರಾ, ಎಲ್ಲಿಗೆ ಹೋಗ್ತೀರಾ ನೀವು? ಭಕ್ತಿ ಅನ್ನೋದು ಬಾಗ್ಲೆ ತೆಗ್ದಾಗ ಮಾತ್ರ ಅಲ್ಲ. ದೇವಸ್ಥಾನ ಕ್ಲೋಸ್ ಆಗಿದೆ. ಕ್ಯಾಮ್ರಾ ಆಫ್. ಆಗ್ಲೇ ಅವ್ರು ಹೇಳಿದ್ರು ಮೊಬೈಲ್ ಯೂಸ್ ಮಾಡಬೇಡಿ ಅಂತ. ಮೊಬೈಲ್ ಯೂಸ್ ಮಾಡ್ತಿಲ್ಲ, ಆದರೂ ಹೆಂಗೋ ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ದೇವಸ್ಥಾನದಲ್ಲಿ ಅನ್ನದಾನ ಇತ್ತು. ಆ ಅನ್ನದಾನವನ್ನು ನಾನೇ ಬಡಿಸಿ, ಹಾಗೂ ನಮ್ಮ ಎಲ್ಲ ಮಿತ್ರರೆಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಬಡಿಸಿ ಸೇವೆಗೆ ಒಂದು ಅವಕಾಶ ಸಿಕ್ತು ನಮಗೆ. ಹಾಗೆ ಇದ್ರ ಮುಂಚೆ ನಾನು ತ್ರಿವೇಣಿ ಸಂಗಮದಲ್ಲಿ ಏನೇನು ಮಾಡಿದ್ನೋ ಅದೆಲ್ಲ ತಮಾಷೆಗಾಗಿ ಮಾಡಿದ್ದು. ದಯವಿಟ್ಟು ಯಾರು ಮನಸ್ಸಿಗೆ ಹಚ್ಕೋಬೇಡಿ. ಇಫ್ ಇನ್ ಕೇಸ್ ಬೇಜಾರಾಗಿದ್ರೆ ಹೊಟ್ಟೆಗೆ ಹಾಕೋಬೇಡಿ, ನಾಳೆ ಬೆಳಿಗ್ಗೆ ಹೋಗ್ಬಿಡುತ್ತೆ. ಧನ್ಯವಾದ. ನಾವು ರಿವರ್ ರಾಫ್ಟಿಂಗ್ ಮಾಡಬೇಕು ಅಂತ ಹೇಳಿ ಫುಲ್ಲು ಫಾಸ್ಟ್ ಆಗಿ ಬಂದ್ವಿ ನೋಡಿ. ರಿವರ್ ರಾಫ್ಟಿಂಗು ಆಕ್ಚುಲಿ ರಿವರ್ ರಾಫ್ಟಿಂಗ್ ಮಾಡೋಕ್ಕೆ ಒಂದೇ ಒಂದು ಕಾರಣ ಮನೋಜ್ ವಿರೂಪಾಕ್ಷ ಅಲ್ಲ. ಆಕ್ಚುಲಿ ಮಧ್ಯದಲ್ಲಿ ಒಂದು ಬ್ರೇಕ್ ತಗೊಂಡ್ವಿ, ಅದಕ್ಕೆ 10 ನಿಮಿಷ ಲೇಟ್ ಆಗಿದ್ದಕ್ಕೆ ಕ್ಲೋಸ್ ಆಯಿತು. ಹೋಗೋಕ್ಕಾಗಲ್ಲ. ಸೊ ಇವಾಗ ನಡಿಯೋ ಇರ್ಲಿ. ನೆಕ್ಸ್ಟ್ ಲೆವೆಲ್ ಸೌಂಡ್ ಎಲ್ಲ ಮಾಡ್ಕೊಂಡು ಹೋಗ್ತಾವ್ರ ಗುರು. ಹಾಗೆ ಕ್ಯಾಂಪ್ ಅಂದ್ರೆ ಎಲಿಫೆಂಟ್ ಕ್ಯಾಂಪ್ ಹೋಗ್ತಾ ಇದೀವಿ. ಅಭಿ ಓಡಲು ಆನೆ ಕ್ಲೋಸ್ ಆಗ್ಬಿಡುತ್ತಂತೆ. ಆನೆದು ಇದೊಂಥರ ಹೆಂಗಿದೆ ಅಂದ್ರೆ ಈ ಕಡೆ ಪಾಕಿಸ್ತಾನ, ಈ ಕಡೆ ಇಂಡಿಯಾ ಬಾರ್ಡರ್ ನಾವು ನಡ್ಕೊಂಡು ಹೋದಂಗಿದೆ ಇದು. ಏನ್ ಗುರು ಸಣ್ಣ ಕಿಸ್ಸು ಹಿಂಗ್ ಮಾಡ್ತಿದ್ದೆ ನನ್ಗೆ. ವಾವ್. ಎಸ್, ಎಲಿಫೆಂಟ್ ಬಾತಿಂಗ್ ಅಂದ್ರೆ ಎಲಿಫೆಂಟ್ ಜೊತೆ ನೀವು ಸ್ನಾನ ಮಾಡ್ಬೇಕಿದ್ರೆ 500 ರೂಪಾಯಿ. ಹೌದಾ? ಆನೆಗೆ ಸ್ನಾನ ಮಾಡ್ಸಕ ಹಂಗ. ಚೇತು ಬೈ ಬನ್ನಿ. ರಿವರ್ ರಾಫ್ಟಿಂಗ್ ಅಂತೂ ಮಾಡಕ್ಕಾಗಿಲ್ಲ. ರಿವರ್ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಇವರೆಲ್ಲ ಮಾಡಿದ ಹುಡುಗರು ಅವ್ರಿಗೆ ಜಾಗ ಕೊಟ್ಟಿಲ್ಲ, ಎಲ್ಲರಿಗೂ ಅವರೇ ಕೂತ್ಕೊಳ್ತಾರೆ. ಹೆಂಗ ಅನಿಸ್ತಿದೆ ಬ್ರೋ? ನಿಂಗೆ ಹೆಂಗ ಅನಿಸ್ತಿದೆ ಮನೋಜ? ಹುಡುಗಿರೆಲ್ಲ ನಿಂಗ ಅಣ್ಣ ಅಂತ ಹೇಳಿದ್ರು, ಹೆಂಗ ಅನಿಸ್ತದೆ? ಶಿವರಾಜ್ ಕುಮಾರ್ ಫೀಲ್ ಅಂದ್ರೆ
ಅಲ್ಲಿ ಏನು ಮಜಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮಗ. ಈ ಒಂದು ನನ್ಗೆ ಹೇಳಿ ಕ್ರೌಡಲ್ಲಿ ನಾನು ಹೆಸರು ತೆಗಿಬೇಡ, ಸೀರಿಯಸ್ ಆಗಿ ಯಾಕೆ ಹೋಗ ಅದನ್ನೇ ಹೇಳ್ತೀರ ನೀವು. ಏನಾಯ್ತು ಈಗ? ಏನು ಮಾಡು, ಕ್ರೌಡ್ ಹೆಸರು ತೆಗಿ. ಏನಾಯ್ತು? ನಾನು ಡ್ರ್ಯಾಗ್ ಮಾಡಬೇಡ. ನೀನ್ ಫ್ಯಾನ್ಸ್ ಆಗ್ಬಿಟ್ರು ಅಂತನಾ? ಅವ್ಕೆ ಸೈಕ್ ಮಾಡಿದ್ರೆ ಅವು ಸೈಕ್ ಮಾಡ್ತಾವ. ಗುರು ಲಿಟ್ರಲ್ ಆನೆ ಗುರು, ಇದು ರಿಯಲ್ ಆನೆ. ಲಿಟ್ರಲ್ ಯಾವ್ದು ಮೀಶೋಯಿಂದ ಯಾವ್ದು ಆನೆ ಬರುತ್ತೆ ನಿಂಗೆ? ಅಲ್ಲಿ ನೋಡಿ. ಆಮೇಲೆ ಆನೆಗಳು ಕೂಡ ಬ್ರೋ, ಗಂಡ್ಮಕ್ಳು ಬಂದ್ರೆ ಆ ಕಡೆ ತಿರ್ಗ ನೋಡಲ್ಲ ಅಂತವೆ. ನೋಡಿ ನಾ ಇಲ್ಲಿ ಬಂದು ನಿಂತ್ಕೊತೀನಿ. ಅಣ್ಣ ಏನಣ್ಣ ನಿಂದ ಏಕದಂತ ಎಲ್ಲಿ ಎಲ್ಲಿ? ಮೈಕಲ್ ಜಾಕ್ಸನ್ ಅಣ್ಣ ಇದು. ಡಿಂಚಿಕಡಿಚ್ಚ ಡಿಂಚಿಕಡಿಚ್ಚ. ಹೊಡಿ ಮ್ಯೂಸಿಕ್. ಬೇಡ 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 ಬೇಡಮ್ಮ. ವಾರ್ನಿಂಗ್ ಕೊಡ್ತೀರ ಸುಮ್ಮನೆ ಹೋಯ್ತಾರ ಅಂತ. ನಂಗೆ ತಲೆ ಕೆಳಗಿನ ಮುಂಚೆ ಹೊಟ್ಬಿಡಿ ಇಲ್ಲಿಂದ ಅಂತ. ಹೌದಾ? ಗೋಧಿನಾ? ಭತ್ತ. ಭತ್ತನ ನೀಟಾಗಿ ಹೊಟ್ಟೆ ತುಂಬಿದೆ ಅಂತ ತಿನ್ನಲೇ ಇಲ್ವಾ ಅದು? ಅದಕ್ಕೆ ಹೊಟ್ಟೆ ತುಂಬಿದೆ ಅಂತ ಹೆಂಗ್ ಗೊತ್ತಾಗತ್ತೆ? ಅಲ್ಲ, ಅದು ಹೊಟ್ಟೆ ತುಂಬಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಬೀಳತ್ತ ಅದು? ಹಂಗೇನಾ? ಸೂಪರ್ ಪುಟ. ಇದು ರಿಯಲ್ ಅಂತನಮ್ಮ? ಹ್ಞೂ ಅಂದ್ರೆ ಒಂದ್ಸರಿ ಕಿವಿಯಲ್ಲಿ ಆಡ್ಸು. ಅಲ್ಲ ಬೈ, ಹ್ಞೂ ಬೈ, ಒಂದ್ ಕಡೆ ಮಾತ್ರ ಆಡ್ಸು. ಕರೆಕ್ಟ್. ಏಮ್ಮ ಹೊಟ್ಟೆ ತುಂಬತಾ ಬೈಲಿ. ಸೆಕೆಂಡ್ ಕೂಡ ಆಯ್ತು. ಅಲ್ಲ, ಶೇಕ್ ನೋಸ್ ಪ್ಲೀಸ್. ಹೆಂಗ್ ಬೈಕೊಂಡಿರುತ್ತೆ ಅದು. ಅಷ್ಟು ಕಟ್ಟಿ ನೀಟಾಗಿ ಕೊಡ್ತಾ ಇದಾರೆ. 2 ಹುಲ್ ತಗೊಂಡ್ ಕೊಟ್ರೆ ಉರಿಯಲ್ವಾ ಅದಕ್ಕೆ? ಹೇಳು, ಯಾರು ತಂದ್ಕೊಟ್ಟಿದ್ದು? ಅವಳ. ಇಲ್ಲಿ ನೋಡಿ, ಜಗವೇ ನೀನು ಗೆಳತಿ. ಇಲ್ಲಿ ನೋಡಿ, ಅಲ್ಲಿ ತಗೊಂಡು ಹಾಕ್ಬೋದು. ಓಕೆನಾ? ಈ ಹುಡುಗಿ ಅಲ್ಲಿರೋದನ್ನೇ ಎತ್ಕೊಂಡು ಎರಡೆರಡೆ ಹುಲ್ ಕೊಡ್ತಿದ್ದು. ಇಂಡಿಯನ್ಸ್ ವೆರಿಫೈಡ್. ಈ ಕಡೆ ತಿರುಗಿಸಲಿ. ನಾರ್ತ್ ಇಂಡಿಯನ್ಸ್ ವೆರಿಫೈಡ್ ನಾರ್ತ್ ಇಂಡಿಯನ್. ಸೂಪರ್. ಒಂದು ದಂತ 2 ದಂತ ಎಲ್ಲ ಹಿಂಗಂದ್ರೆ ಇದು ಏನಾಗಿರ್ತದೆ, ಏನಾರು ಚಿಕ್ಕದ್ರಲ್ಲಿ ಮುರ್ಕೊಂಡಿದ್ದಾಗ ಅದು ಹೋಗಿರ್ತದೆ. ಇನ್ನೊಂದ್ಸಲ ಬೆಳೆಯಲ್ಲ? ಅದು ಪೂರ್ತಿ ಹೋಗ್ಬಿಟ್ರೆ ಬೆಳೆಯಲ್ಲ. ಓಕೆ. ಎಲ್ಲದಕ್ಕೂ 2 ಇದ್ದೇ ಇರುತ್ತೆ. 2 ಇರುತ್ತೆ. ಅದೇ ಮಾಫಿ ಮಾಡ್ಕೊಂಡು $200 ಇಂಡಿಯಾ $200 ಇಲ್ಲಿ ಬ್ರೋ. 50 ಒಂದು ಫೋಟೋಗೆ. ಹೆಣ್ಣ ಗಂಡ? ನೋಡಿ ಮುಂದೆ ನೋಡಿ. ಅದೇ ನೀಟಾಗಿ ಕಾಲ್ ಕೊಡುತ್ತೆ, ಮೇಲೆ ಹತ್ತೋ ತನಕ ನಿಂತ್ಕೊಳ್ಳುತ್ತೆ. ನೆಕ್ಸ್ಟ್ ಲೆವೆಲ್ ಗುರು. ಜೈ ಮಾರ್ಥಾಂಡ ಅವರು ಇದ್ದಾರೆ. ಹಾಯ್ ಹೇಳಿ ಬಾಯ್ಸ್. ಮಿನಿಮಮ್ ಹೇಳಿದ್ನ ಆನೆ ಗಟ್ಟಾಸ್ಕೊಂಡ್ ಬಂದ್ರೆ ನೀನ್ ಸ್ಟ್ರೈಟ್ ಓಡಂಗೆ ಇಲ್ಲ, ಮತ್ತೆ ಉಲ್ಟಾ ಪಟ್ಟು ಓಡ್ಬೇಕು. ಹಿಂಗೆ ಹಿಂಗೆ ಓಡಕಲ್ಲ, ಸ್ಟ್ರೈಟ್ ಓಡಬಹುದು ಅಷ್ಟೇ. ಹಿಂಗೆ ಓಡಕ್ಕಾಗಲ್ಲ. ಸ್ಟ್ರೈಟ್ ಆಗಿ ಹೋದ್ರೆ ಪಕ್ಕ ಬಂದು ನೋಡಿ. ಅದಕ್ಕೆ ಚೆಸ್ ಆಡು ಅಂತ ಹೇಳೋದು. ಆನೆ ಯಾವತ್ತಿದ್ರು ಸ್ಟ್ರೈಟೇ ಹೋಗುತ್ತೆ. ದಿಸ್ ಇಸ್ ದ ರೀಸನ್ ಚೆಸ್ ಅಲ್ಲಿ ಆನೆ ಅನ್ನೋದು ಸ್ಟ್ರೈಟ್ ಆಗಿ ಹೋಗುತ್ತೆ. ಈ ತರ ಹೊಸ ಕಂಟೆಂಟ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ಕಾಣ್ತಿದೆಯಲ್ಲ, ಇದು ಆನೆಗಳನ್ನ ಪಳಗಿಸುವಂತ ಒಂದು ಸ್ಥಳ. ಟ್ರೈನಿಂಗು ಅಂದ್ರೆ ಯಾವ ರೀತಿ ಟ್ರೈನಿಂಗ್ ಆಗುತ್ತದೋ, ಐ ಮೀನ್ ಮದ ಎಲ್ಲ ಬಂದಾಗ ಅಲ್ಲಿ ಹಾಕ್ಬಿಡ್ತೀರಾ? ಯಾವುದು ಇದೆಯಾ? ಒಳಗಡೆ ಇದೆಯಾ? ವಿಡಿಯೋ ಮಾಡ್ಬೋದು ಅದನ್ನ? ಇಲ್ವಾ? ಸೊ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಮಾಡ್ತಾ ಇಲ್ಲ ನಾನು. ಆ ಕಡೆ ತಿರುಗಿಸಿಲ್ಲ, ಈ ಕ್ಯಾಮೆರಾ ಈ ಕಡೆ ಇದೆ.
ಹೆಂಗೆ ಅಷ್ಟೇ. ಅಲ್ಲಿ ನೋಡಿ, ಅಲ್ಲಿ ಒಳಗಡೆ ಒಂದು ಆನೆ ಇದೆಯಲ್ಲ, ಅದು ಕಾಡಿಂದ ಹಿಡ್ಕೊಂಬಂದಿರೋವಂಥದ್ದಂತೆ. ಇನ್ನೂ ಅದಕ್ಕೆ ಟ್ರೈನಿಂಗಲ್ಲಿ ಇರೋದ್ರಿಂದ ಅದು ನಾನು ತೋರ್ಸಂಗಿಲ್ಲ ಅಂತ ಹೇಳಿದ್ರು. ಆದರೂ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಏನಿದೆ, ಅಲ್ಲಿ 26 ಆನೆಗಳಿದೆ ಸದ್ಯಕ್ಕೆ. 26 ಆನೆಗಳಲ್ಲಿ 3 ಹೆಣ್ಣು, ಇನ್ನು ಮಿಕ್ಕಿದ್ದೆಲ್ಲ 23 ಕೂಡ ಗಂಡು. ಅಲ್ಲಿ ನೋಡೋಣ, ಅಷ್ಟೇ ಅಲ್ಲಿ ಹೋಗೋಣ. ಹಾ ಬನ್ನಿ, ಬಾಸ್ ಮಾತಾಡ್ಸೋಣ. ಬಾಸ್ ಭಾಷೆ ನೋಡಿ. ಸೊ ಆನೆಗಳಿಗೆ ಬಾಯ ಹರಕೆ ಆದಾಗ ಎಷ್ಟು ಲೀಟರ್ ನೀರು ಕುಡಿಯುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಗೊತ್ತಿದ್ದವ್ರು ಕಮೆಂಟ್ ಹಾಕಿ. ಬೈ ಒಂದ್ಸರಿ ಎಷ್ಟು ಲೀಟರ್ ಕುಡಿಬೋದು ಅಂದಾಜು? 10ರಿಂದ 15 ಲೀಟರ್ ನೀರು. ನಾವು ಮನುಷ್ಯರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಡಿಹೈಡ್ರೇಷನ್ ಅನ್ನೋದು ಇಟ್ಸ್ ವೆರಿ ಬ್ಯಾಡ್ ಸ್ಟೇಟ್. ಸೊ ದಯವಿಟ್ಟು ನೀರು ಕುಡಿತಾ ಇರಿ, ಚೆನ್ನಾಗಿ ನೀರು ಕುಡೀರಿ. ಆನೆನೇ ನೀರು ಕುಡಿತಾ ಇದೆ, ನೀವು ನೀರು ಕುಡೀರಿ. ಯಾಕಂದರೆ ಇವತ್ತು ನಾನು ಡಿಹೈಡ್ರೇಟ್ ಆಗಿದ್ದೆ, ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಒಂದು ಸೆಕೆಂಡ್ ಬಂತು. ಓ ಮೈ ಗಾಡ್, ಗುರು ಬೇಡ ಗುರು, ರಿಸ್ಕು. ಬೇಗ ಹೋಗಿ ಆನೆ ನಿನ್ ಗಂಡಸ ಹಿಂಸ ಇದು ನಮ್ಮ ಪ್ರಪಂಚ. ನಾವೆಲ್ಲ ಆನೆಗಳನ್ನ ನೋಡಿ ಸಂತೋಷ ಪಡ್ತೀವಿ. ಇಂಥ ನನ್ನ ಮಕ್ಕಳು ಕ್ವಶನ್ಗಳು ಬೇರೆ ಕೇಳ್ತಾರೆ. ಏನ್ ಗುರು, ಆ ಆನೆಗೆ ಹತ್ರ ಹೋಗ್ಬಿಟ್ಟು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಗಿಡದಲ್ಲಿ ಮತ್ತೆ ಮರದಲ್ಲಿ ಬೆಳೆದಿರೋ ಕಾಯಿ ಯಾವುದು ಅಂತ. ಯಾವುದು ಬೈ? ಗೊತ್ತಿಲ್ಲ ಗುರು. ಉಪ್ಪಿನಕಾಯಿ ಬೈ. ನಾನು ಏನಾದ್ರು ಇಲ್ಲೇ ಇದ್ರೆ ಆನೆಗಳ ಜೊತೆಗೆ ಆನೆ ನೋಡ್ಕೊಂಡಿರ್ಬೋದಾ? ಆನೆ ನನ್ನ ನೋಡ್ಕೊಂಡ್ರೆ ಇಲ್ಲ, ನಾವು ನಿಮ್ಗೆ ತೋರಿಸ್ತೀನಿ, ನೀವು ಆನೆ ಮೌತಾಗಿರಿ. ಹೌದಾ? ಹೊರಗಡೆ ಬೇಡ. ಅಯ್ಯಪ್ಪ, ನೀವ್ ಎಷ್ಟು ವರ್ಷದಿಂದ ಇದ್ದೀರಣ್ಣ ಇಲ್ಲಿ? ನಾನೇ ಇಲ್ಲೇ ಹುಟ್ಟಿ ಬೆಳೆದವ. ಇಲ್ಲ, ಸೂಪರ್. ಓಯ್ ಲಾಸ್ಟ್ ಅಂತೆ ಏನೋ. ಸರಿ ಥ್ಯಾಂಕ್ ಯು ಸರ್. ಚಾನಲ್ ಯೂಟ್ಯೂಬ್ದು ಪ್ರೀತಮ್ ಹರಿಯರ್ ಅಂತ. ನಿಮ್ದೆ ಅವರು? ಇಲ್ಲ ಬ್ರೋ, ಇಷ್ಟು ದೊಡ್ಡದಾಗ ಕಾಣಿಸಿದೀರಾ. ಆನೆ ಬಿಟ್ರೆ ನೀವೇ ತಪ್ಪ ಇರೋದು. ಎಷ್ಟು ಸಬ್ಸ್ಕ್ರೈಬರ್ಸ್ ಇದೆ ಬ್ರೋ? ಇವಾಗ ಸದ್ಯಕ್ಕೆ 2 ಲಕ್ಷ ಆಗ್ಬೇಕು ಅನ್ನೋ ಆಸೆ ಇತ್ತು, ಇವಾಗ 400 ಇದಾರೆ ಬ್ರೋ. ಪ್ರೀತಮ್ ಹರಿಯರ್ ಅಂತ. ಎಸ್, ಸೂಪರ್. ಆನೆಗಳನ್ನ ನೋಡಾಯ್ತು. ಈಗ ಸೀದಾ ಹೊರಡುವಂತ ಸಮಯ. ಸಿಗೋಣ ಮತ್ತೆ ನೆಕ್ಸ್ಟ್ ಸೀದಾ ಬೆಂಗಳೂರು.